ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 13 ವಿಶ್ವವೇದಿಕೆ ವಿಜಯ ಪತಾಕೆ. 1893 ಸೆಪ್ಟೆಂಬರ್ 11ರಿಂದ 17ರವರೆಗೆ ಶಿಕಾಗೋದ ಕೊಲಂಬಿಯನ್ ಜಾಗತಿಕ ಮೇಳದ ಅಂಗವಾಗಿ ನಡೆದ ವಿಶ್ವಧರ್ಮ ಸಮ್ಮೇಳನವು ಪ್ರಪಂಚದ ಇತಿಹಾಸದಲ್ಲೇ ಅತ್ಯಂತ ಮಹತ್ವಪೂರ್ಣ ಘಟನೆಗಳಲ್ಲೊಂದು ಎನ್ನಬಹುದು. ವಿಶ್ವದ ಧರ್ಮಗಳ ಚರಿತ್ರೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಹಿಂದೂ ಧರ್ಮದ ಚರಿತ್ರೆಯಲ್ಲಿ ಇದೊಂದು ಹೊಸ ಅಧ್ಯಾಯಕ್ಕೆ ನಾಂದಿಯಾಯಿತು. ಪ್ರಪಂಚದ ಸಕಲ ಮತಧರ್ಮಗಳ ಪ್ರತಿನಿಧಿಗಳು ಜಗತ್ತಿನ ಎಲ್ಲೆಡೆಗಳಿಂದ ಬಂದು ಇದರಲ್ಲಿ ಭಾಗವಹಿಸಿದರು. ಇದು ಕೇವಲ ಒಂದು ಧರ್ಮ ಸಮ್ಮೇಳನ ಮಾತ್ರವೇ ಆಗಿರದೆ ಸಮಸ್ತ ಮಾನವತೆಯ ಸಮ್ಮೇಳನವಾಗಿತ್ತು. ಈ ಸಮ್ಮೇಳನದ ಉದ್ದೇಶ, ಅದರ ಯೋಜಕರು ಹೇಳಿಕೊಂಡಂತೆ, ಸಮಗ್ರ ಮಾನವತೆಯ ಧಾರ್ಮಿಕ ದರ್ಶನಗಳನ್ನು ಒಂದುಗೂಡಿಸುವುದಾಗಿತ್ತು. ಈ ಚರಿತ್ರಾರ್ಹ ಧರ್ಮ ಸಮ್ಮೇಳನದ ಹಿನ್ನೆಲೆಯೂ ಬಹಳ ಕುತೂಹಲಕರವಾಗಿದೆ. ಅಮೆರಿಕದ ಹಲವಾರು ಅತ್ಯುನ್ನತ ಕ್ರೈಸ್ತ ಧರ್ಮಾಧಿಕಾರಿಗಳು ಇಂಥದೊಂದು ಸಮ್ಮೇಳನದ ಅವಶ್ಯಕತೆಯನ್ನು, ಅದರ ಲಾಭಗಳನ್ನು ಆಗ ಕೆಲಕಾಲದಿಂದಲೂ ಒತ್ತಿ ಹೇಳುತ್ತಿದ್ದರು. 1893ರಲ್ಲಿ ಶಿಕಾಗೋ ನಗರದಲ್ಲಿ ಜಾಗತಿಕ ಮೇಳವೊಂದನ್ನು ಭಾರೀ ಪ್ರಮಾಣದಲ್ಲಿ ನಡೆಸಬೇಕೆಂದು ನಿಶ್ಚಯವಾಗಿತ್ತು. ಮಾನವನ ಲೌಕಿಕ ಅಭಿವೃದ್ಧಿಯ ಸಾಧನೆಗಳೆಲ್ಲವನ್ನೂ ಪ್ರದರ್ಶಿಸುವುದೇ ಇದರ ಉದ್ದೇಶವಾಗಿತ್ತು. ಆದರೆ ಜಗತ್ತಿನ ವಿವಿಧ ಆಲೋಚನೆ ಚಿಂತನೆಗಳನ್ನು ಪ್ರತಿನಿಧಿಸದೆ ಪ್ರದರ್ಶನವು ಪೂರ್ಣವಾಗುವಂತಿರಲಿಲ್ಲ. ಮಾನವ ಕೋಟಿಗೆ ಸಂಬಂಧಿಸಿದ ಅತಿ ಮುಖ್ಯ ವಿಷಯಗಳೆಲ್ಲದರ ಮೇಲೂ ಸಮ್ಮೇಳನಗಳು ನಡೆಯಬೇಕು ಹಾಗೂ ಅವು ವ್ಯಾಪಕವಾಗಿದ್ದು ಜಗತ್ತಿನ ಎಲ್ಲೆಡೆಗಳಿಂದಲೂ ಪ್ರತಿನಿಧಿಗಳು ಬರುವಂತಾಗಬೇಕು ಎಂದು ಚಾರ್ಲ್ಸ್ ಬಾನಿ ಎಂಬ ಸುಪ್ರಸಿದ್ಧ ವಕೀಲ, ಲೇಖಕ 1889ರಲ್ಲೇ ಸಲಹೆ ಮಾಡಿದ್ದ. ಈ ಸಲಹೆಗೆ ಭಾರೀ ಪ್ರಚಾರ ಸಿಕ್ಕಿ ಬಹುತೇಕ ಜನರ ಪ್ರೋತ್ಸಾಹ ದೊರಕಿತು. ಕಡೆಗೆ ಕೊಲಂಬಿಯನ್ ಮೇಳಕ್ಕೆ ಪೂರಕವಾದ ಜಾಗತಿಕ ಸಮ್ಮೇಳನಗಳಿಗೆ ಬಾನಿಯನ್ನು ಅಧ್ಯಕ್ಷನನ್ನಾಗಿ ನೇಮಿಸಲಾಯಿತು. ಮುಂದಿನ 2.5 ವರ್ಷಗಳಲ್ಲಿ ಅತ್ಯಂತ ವಿವರಪೂರ್ಣವೂ ಜಟಿಲವೂ ಆದ ಯೋಜನೆಗಳನ್ನು ಸಿದ್ಧಪಡಿಸಲಾಯಿತು. ಅಂತಿಮವಾಗಿ ಸ್ತ್ರೀಯರ ಮುನ್ನಡೆ, ವೈದ್ಯಕೀಯ ಶಾಸ್ತ್ರ, ವಿಜ್ಞಾನ, ಸಂಗೀತ, ಸರಕಾರ ಹಾಗೂ ಕಾನೂನು ಸುಧಾರಣೆ, ಧರ್ಮ ಇವೇ ಮೊದಲಾದ 20 ವೈವಿಧ್ಯಮಯ ವಿಚಾರಗಳ ಬಗ್ಗೆ ಸಮ್ಮೇಳನಗಳು ಏರ್ಪಾಡಾದವು. ಇವೆಲ್ಲವನ್ನು 1893ರ ಮೇನಿಂದ ಅಕ್ಟೋಬರ್ ಅಂತ್ಯದವರೆಗಿನ ಅವಧಿಯಲ್ಲಿ ನಡೆಸಲಾಯಿತು. ಆದರೆ ಈ ಎಲ್ಲ ಅದ್ಭುತ ಲೌಕಿಕ ವಿಚಾರಗಳ ಮಧ್ಯೆ ಧರ್ಮವನ್ನೇಕೆ ತಂದರು? ಸಮ್ಮೇಳನಗಳ ಮುಖ್ಯ ಸಂಘಟಕರಲ್ಲೊಬ್ಬರು, ಸಾಮಾನ್ಯ ಸಮಿತಿಯ ಚೇರ್ಮನ್ನರೂ ಆಗಿದ್ದ ರೆವರೆಂಡ್ ಜಾನ್ ಹೆನ್ರಿ ಬರೋಸ್ ಹೇಳುತ್ತಾರೆ, ಯಾವ ದೈವೀ ಶಕ್ತಿಗೆ ತಾವು ಪೂಜೆಯನ್ನು, ಸೇವೆಯನ್ನು ಸಲ್ಲಿಸಬೇಕೆಂದು ಜನರು ನಂಬಿದ್ದಾರೋ ಆ ಭಗವಂತನ ಮೇಲಿನ ಶ್ರದ್ಧೆಯು ಸೂರ್ಯನು ಹೇಗೋ ಹಾಗೆ ಮಾನವನ ಬೌದ್ಧಿಕ ಹಾಗೂ ನೈತಿಕ ಬೆಳವಣಿಗೆಗೆ ಆಧಾರಭೂತ ಶಕ್ತಿಯಾಗಿದೆ. ಆದ್ದರಿಂದ ಕೊಲಂಬಿಯನ್ ಮೇಳದಲ್ಲಿ ವಿದ್ಯಾಭ್ಯಾಸ, ಕಲೆ ಅಥವಾ ವಿದ್ಯುತ್ ಶಕ್ತಿಗಳಿಗೆ ಅವಕಾಶ ಮಾಡಿಕೊಟ್ಟಿರುವಾಗ ಧರ್ಮವನ್ನು ಮಾತ್ರ ಹೊರಗಿಡಬೇಕೆಂದು ನಮಗನಿಸಲಿಲ್ಲ. ಎಂದರೆ ಇತರ ಲೌಕಿಕ ವಿಚಾರಗಳು ಮಾನವನ ಅಭಿವೃದ್ಧಿಗೆ ಹೇಗೆ ಕಾರಣವಾಗಿದೆಯೋ ಹಾಗೆಯೇ ಭಗವಂತನ ಮೇಲಿನ ಶ್ರದ್ಧೆಗೆ ಮೂಲಭೂತವಾದ ಧರ್ಮವೂ ಅಷ್ಟೇ ಕಾರಣವಾಗಿದೆ ಎಂಬುದು ಅವರ ಅಭಿಪ್ರಾಯ. ಈ ಎಲ್ಲ ಸಮ್ಮೇಳನಗಳ ಪೈಕಿ ವಿಶ್ವಧರ್ಮ ಸಮ್ಮೇಳನವೇ ಅತ್ಯಂತ ಪ್ರಸಿದ್ಧವೂ ಜನಪ್ರಿಯವೂ ಆಯಿತು. ಆ ಹಿಂದೆ ನಡೆದ ಯಾವೊಂದು ಸಭೆಯೂ ಜಗತ್ತಿನಾದ್ಯಂತ ಇದರಷ್ಟು ಕುತೂಹಲ ಕೆರಳಿಸಿರಲಿಲ್ಲ. ಜಗತ್ತಿನ ಧರ್ಮಗಳ ಚರಿತ್ರೆಯಲ್ಲೇ ಅದೊಂದು ಅಭೂತಪೂರ್ವ ಸಂಗತಿಯಾಗಿತ್ತು. ಏಕೆಂದರೆ ವಿವಿಧ ಧರ್ಮಗಳ ಪ್ರತಿನಿಧಿಗಳು ಒಟ್ಟಾಗಿ ಸೇರಿ ತಮ್ಮ ಧರ್ಮದ ಬಗ್ಗೆ ಸಹಸ್ರಾರು ಜನರ ಮುಂದೆ ನಿರ್ಭೀತಿಯಿಂದ ಮಾತನಾಡುವ ಅವಕಾಶ ಹಿಂದೆಂದೂ ಒದಗಿ ಬಂದಿರಲಿಲ್ಲ. ಅಂದಿನ ತೀವ್ರ ಅಸಹಿಷ್ಣುತೆಯ ಹಾಗೂ ಭೋಗವಾದದ ಉಚ್ಛ್ರಾಯದ ದಿನಗಳಲ್ಲಿ
ಇಂತಹ ಧರ್ಮ ಸಮ್ಮೇಳನವೊಂದರ ಪ್ರಸ್ತಾಪ ಬಂದಾಗ ಅದು ಮನುಷ್ಯ ಮಾತ್ರರಿಂದ ಸಾಧ್ಯವಾಗುವಂಥದ್ದಲ್ಲ ಎಂದು ಎಷ್ಟೋ ಜನ ಭಾವಿಸಿದರು. ಆದರೆ ಅದು ಕಾರ್ಯಗತವಾಗುವ ದಿನ ಹತ್ತಿರವಾದಂತೆ ಅದರ ಹಿಂದೆ ಯಾವುದೋ ಅಲೌಕಿಕ ಶಕ್ತಿ ಕೆಲಸ ಮಾಡುತ್ತಿದ್ದಂತೆ ಒಬ್ಬ ಸಾಧಾರಣ ವೀಕ್ಷಕನಿಗೂ ತೋರುತ್ತಿತ್ತು. ಆದ್ದರಿಂದ ಸ್ವಾಮೀಜಿ ಅಮೆರಿಕೆಗೆ ಹೊರಡುವ ಮುನ್ನ ತುರಿಯಾನಂದರನ್ನು ಭೇಟಿಯಾದಾಗ, ನೋಡು, ಅಲ್ಲಿ ಏನೇನು ವ್ಯವಸ್ಥೆ ನಡೆಯುತ್ತಿದೆಯೋ ಅವೆಲ್ಲ ಇದಕ್ಕಾಗಿಯೇ ಎಂದು ತಮ್ಮನ್ನು ತೋರಿಸಿಕೊಂಡು ಹೇಳಿದ್ದುದರಲ್ಲಿ ಅಚ್ಚರಿಯೇನೂ ಇಲ್ಲ. ಈ ವಿಶ್ವಧರ್ಮ ಸಮ್ಮೇಳನದ ಘೋಷಿತ ಉದ್ದೇಶಗಳು ಬಹಳ ಅದ್ಭುತ, ರಮ್ಯವಾಗಿದ್ದವು. ಈ ಯೋಜನೆಯ ಜನಕನಾದ ಚಾರ್ಲ್ಸ್ ಬಾನಿ ತನ್ನ ಉದ್ದೇಶದ ಬಗ್ಗೆ ಪ್ರಾಮಾಣಿಕನಾಗಿದ್ದಂತೆ ಕಾಣುತ್ತದೆ. ವಿಶ್ವ ಭ್ರಾತೃತ್ವದ ನಿರ್ಮಾಣ, ಜಗತ್ತಿನ ಧರ್ಮಗಳ ನಡುವೆ ಪರಸ್ಪರ ಅರಿವು ಹೊಂದಾಣಿಕೆಗಳನ್ನುಂಟು ಮಾಡುವುದು, ವಿಶ್ವಶಾಂತಿಗಾಗಿ ಶ್ರಮಿಸುವುದು, ಇವೇ ಮೊದಲಾದ ಘನ ಉದ್ದೇಶಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಮ್ಮೇಳನವನ್ನು ಯೋಜಿಸಿರುವುದಾಗಿ ಪ್ರಚಾರ ಮಾಡಲಾಗಿದೆ. ಆದರೆ ಘೋಷಿತ ಉದ್ದೇಶಗಳು ಎಷ್ಟೇ ಘನವಾಗಿ ತೋರಿದ್ದರೂ ಅದರ ಹಿಂದೆ ಕೆಲಮಟ್ಟಿನ ಸ್ವಾರ್ಥ ಸಾಧನೆಯ ವ್ಯಾವಹಾರಿಕ ಉದ್ದೇಶಗಳೂ ಇದ್ದುವೆಂಬುದು ಬೇಗ ಬಯಲಿಗೆ ಬಂದಿತು. ಸರ್ವಧರ್ಮ ಸಮ್ಮೇಳನದ ಹೆಸರಿನಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ಅನೇಕ ಕ್ರೈಸ್ತ ಧರ್ಮ ಪ್ರಚಾರಕರು ಉದ್ಯುಕ್ತರಾಗಿದ್ದರು. ಸ್ವಾಮೀಜಿಗೆ ಸಮ್ಮೇಳನದ ಈ ಹಿನ್ನೆಲೆಗಳಾವುವೂ ಮೊದಲಿಗೆ ತಿಳಿದಿರಲಿಲ್ಲವಾದರೂ ಕೆಲ ದಿನಗಳಲ್ಲೇ ಎಲ್ಲವೂ ಸ್ಪಷ್ಟವಾಯಿತು. ಅವರು ತಮ್ಮ ಮದರಾಸಿ ಶಿಷ್ಯರಿಗೆ ಬರೆದ ಪತ್ರದಲ್ಲಿ ಹೇಳಿದರು, ಜಗತ್ತಿನ ಎಲ್ಲ ಧರ್ಮಗಳಿಗಿಂತಲೂ ಕ್ರೈಸ್ತ ಧರ್ಮವೇ ಶ್ರೇಷ್ಠವೆಂಬುದನ್ನು ಸಾಬೀತುಗೊಳಿಸುವುದಕ್ಕಾಗಿಯೇ ಈ ಸಮ್ಮೇಳನವನ್ನು ಏರ್ಪಡಿಸಲಾಗಿತ್ತು ಎಂದು. ಇನ್ನೊಮ್ಮೆ ಸಂದರ್ಶನವೊಂದರಲ್ಲಿ ಸ್ವಾಮೀಜಿ ಹೇಳುತ್ತಾರೆ, ನನಗೆ ತೋರುವಂತೆ ಸರ್ವಧರ್ಮ ಸಮ್ಮೇಳನದ ಹಿನ್ನೆಲೆಯಲ್ಲಿ ಪ್ರಪಂಚದ ಮುಂದೆ ಕ್ರೈಸ್ತೇತರ ಅನಾಗರಿಕರನ್ನು ಪ್ರದರ್ಶಿಸುವ ಉದ್ದೇಶವಿತ್ತು ಎಂದು. ಸ್ವಾಮೀಜಿಯ ಈ ಮಾತುಗಳು ಬಹಳ ಕಟುವಾಗಿ ಕಾಣಬಹುದು. ಆದರೆ ಈ ಸಮ್ಮೇಳನದ ಸಿದ್ಧತೆಗಳ ಹಾಗೂ ನಡೆವಳಿಗಳ ವರದಿಗಳನ್ನು ಓದಿದಾಗ ಅವರ ಮಾತಿನ ಸತ್ಯ ಮನವರಿಕೆಯಾಗುತ್ತದೆ. ಕ್ರೈಸ್ತ ಧರ್ಮವು ಇತರ ಎಲ್ಲ ಧರ್ಮಗಳ ಮೇಲಿನ ತನ್ನ ದೊಡ್ಡಸ್ತಿಕೆಯನ್ನು ಅನುಮಾನಕ್ಕೆಡೆ ಇಲ್ಲದಂತೆ ಸಾಧಿಸಿ ತೋರಿಸುತ್ತದೆ ಎಂದು ಸಮ್ಮೇಳನದ ಬಹುಪಾಲು ವ್ಯವಸ್ಥಾಪಕರು ತೀರ್ಮಾನಿಸಿಬಿಟ್ಟಿದ್ದರು. ಆದರೆ ಇಂಥವರ ನಡುವೆ ಈ ಸಮ್ಮೇಳನಕ್ಕೆ ಸಂಬಂಧಿಸಿದವರಲ್ಲೇ ಸದುದ್ದೇಶವನ್ನು ಹೊಂದಿದ್ದ ವ್ಯಕ್ತಿಗಳೂ ಇರಲಿಲ್ಲವೆಂದಲ್ಲ. ಸ್ವಾರ್ಥ ಪ್ರೇರಿತ ಭಾವನೆಗಳಿಂದಲೂ ಧಾರ್ಮಿಕ ಪೂರ್ವಾಗ್ರಹದಿಂದಲೂ ದೂರವಾಗಿದ್ದ ಕೆಲವರು ಇದನ್ನು ತುಂಬ ವಿಶಾಲವಾದ ಅರ್ಥದಲ್ಲಿ ಸ್ವೀಕರಿಸಿದ್ದರು. ವಿವಿಧ ಪಥಾವಲಂಬಿಗಳಾದ ಸತ್ಯಾನ್ವೇಷಿಗಳ ನಡುವೆ ಪರಸ್ಪರ ಅರಿವು ಹಾಗೂ ಸಹೃದಯತೆಯನ್ನು ಬೆಸೆಯಲು ಇದೊಂದು ಅಪೂರ್ವ ಅವಕಾಶ ಎಂದು ಅವರು ನಂಬಿ ಸಮ್ಮೇಳನವನ್ನು ಕಾತರದಿಂದ ಇದಿರು ನೋಡುತ್ತಿದ್ದರು. ಇಂಥವರಲ್ಲಿ ಅಧ್ಯಕ್ಷ ಚಾರ್ಲ್ಸ್ ಬಾನಿ ಒಬ್ಬನಾಗಿದ್ದ. ಆದರೆ ಈ ಸಮ್ಮೇಳನದ ಯೋಜನೆಯ ಸುದ್ದಿ ಹರಡುತ್ತಿದ್ದಂತೆ ಕ್ರೈಸ್ತ ಸಂಸ್ಥೆಗಳಿಂದಲೂ ಧರ್ಮ ಪ್ರಚಾರಕರಿಂದಲೂ ಪ್ರತಿಭಟನೆಯ ಗೊಣಗಾಟ ಕೇಳಿಬಂತು. ಬರಬರುತ್ತಾ ಇದು ಪ್ರಬಲವಾಗಿ ಎಲ್ಲೆಡೆಯಿಂದಲೂ ತೀವ್ರ ವಿರೋಧದ ದನಿ ಪ್ರತಿಧ್ವನಿಸಿತು. ತಾವು ನಂಬಿರುವ ಹಾಗೂ ಇತರರಿಗೂ ನಂಬುವಂತೆ ಬೋಧಿಸುತ್ತಿರುವ ಏಕಮಾತ್ರ ಅವತಾರನಾದ ಕ್ರಿಸ್ತನಿಗೂ ಏಕಮಾತ್ರ ಧರ್ಮವಾದ ಕ್ರೈಸ್ತ ಧರ್ಮಕ್ಕೂ ಇದರಿಂದ ಅಪಚಾರವಾಗಬಹುದೆಂದು ಇವರು ಹೆದರಿದ್ದರು. ತಾನು ಈ ಸಭೆಯಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲವೆಂದು ಘೋಷಿಸಿದ ಕ್ಯಾಂಟರ್ಬರಿಯ ಆರ್ಚ್ ಬಿಷಪ್ ಸಮ್ಮೇಳನದ ಅಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ ಅದಕ್ಕೆ ಕಾರಣವನ್ನು ತಿಳಿಸಿದ. ನನ್ನ ಈ ನಿರ್ಧಾರಕ್ಕೆ ದೂರ ಪ್ರಯಾಣ ಅಥವಾ ಇತರ ಅನನುಕೂಲತೆಗಳು ಕಾರಣವಲ್ಲ. ಆದರೆ ಧರ್ಮವೆಂದರೆ ಕ್ರೈಸ್ತ ಧರ್ಮ ಒಂದೇ ಎಂಬ ವಾಸ್ತವಾಂಶವೇ ನಾನು ಬಾರದಿರುವುದಕ್ಕೆ ಕಾರಣ. ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಇಚ್ಛಿಸುವ ಇತರ ಪ್ರತಿನಿಧಿಗಳಿಗೆ ಕ್ರೈಸ್ತ ಧರ್ಮದೊಂದಿಗೆ ಸಮಾನ ಮನ್ನಣೆ ಸ್ಥಾನಮಾನಗಳನ್ನು ಕೊಡದೆ ಸಮ್ಮೇಳನವನ್ನು ಹೇಗೆ ನಡೆಸಲು ಸಾಧ್ಯವೋ ನನಗಂತೂ ಅರ್ಥವಾಗುತ್ತಿಲ್ಲ ಎಂದು ಬರೆದ. ಇಂತಹ ಒಂದು ಸಮ್ಮೇಳನವನ್ನು ನಡೆಸಿದರೆ ಸರ್ವೋತ್ಕೃಷ್ಟವಾದ ತನ್ನ ಕ್ರೈಸ್ತ ಧರ್ಮವನ್ನು ಇತರ ಅನಾಗರಿಕ ಧರ್ಮಗಳ ಪಂಕ್ತಿಯಲ್ಲೇ ಕುಳ್ಳಿರಿಸಬೇಕಾಗುತ್ತದಲ್ಲ
ಇಂತಹ ಅನ್ಯಾಯ ಎಲ್ಲಾದರೂ ಉಂಟೇ? ಇದು ಆತನ ಆತಂಕ. ಎಷ್ಟೋ ಜನ ಈ ಅಭಿಪ್ರಾಯವನ್ನು ಸಮರ್ಥಿಸಿದರು. ಹಾಂಗ್ಕಾಂಗಿನ ಪಾದ್ರಿಯೊಬ್ಬ ಬರೆದ, ನೀವು ನಿಮ್ಮನ್ನು ದಾರಿ ತಪ್ಪಿಸಿಕೊಂಡರೂ ಪರವಾಗಿಲ್ಲ, ಆದರೆ ಇತರರನ್ನು ತಪ್ಪು ದಾರಿಗೆಳೆಯಬೇಡಿ. ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಪೊಳ್ಳು ಧರ್ಮಗಳೊಂದಿಗೆ ಹುಡುಗಾಟಿಕೆಯಾಡಲು ಹೋಗಿ ನಿಮ್ಮ ಅಮೂಲ್ಯ ಆತ್ಮವನ್ನು ಗಂಡಾಂತರಕ್ಕೆ ಸಿಕ್ಕಿಸಿಕೊಳ್ಳಬೇಡಿ. ನೀವು ನಿಮಗೆ ಅರಿವಿಲ್ಲದಂತೆ ಕ್ರಿಸ್ತನ ವಿರುದ್ಧ ಪಿತೂರಿ ನಡೆಸುತ್ತಿದ್ದೀರಿ. ಆದರೆ ಈ ಆರ್ಚ್ ಬಿಷಪ್ನಂತವರ ನಿಲುವನ್ನು ಕೆಲವು ಕಟ್ಟ ಕ್ರೈಸ್ತರೇ ಟೀಕಿಸಿದರು. ಅವರು ಮತಭ್ರಾಂತರಂತೆ ವರ್ತಿಸುತ್ತಿದ್ದಾರೆ ಎಂದಲ್ಲ, ಬದಲಾಗಿ ಕ್ರೈಸ್ತ ಧರ್ಮವು ಇತರ ಕ್ಷುದ್ರ ಧರ್ಮಗಳಿಗೆ ಹೆದರಬೇಕಾದ ಗತಿಯೇನೂ ಬಂದಿಲ್ಲ ಎಂದು. ಅಮೆರಿಕದ ಒಬ್ಬ ಪಾದ್ರಿ ಬರೆದ, ನನ್ನ ನಿಶ್ಚಿತ ಅಭಿಪ್ರಾಯದಂತೆ ಕ್ರೈಸ್ತ ಧರ್ಮವು ಸರ್ವಶ್ರೇಷ್ಠವೆಂಬುದನ್ನು ಮನದಟ್ಟು ಮಾಡಿಸುವುದಕ್ಕಾಗಿ ಅದನ್ನು ವೈಭವಯುತವಾಗಿ ಸ್ಫೂರ್ತಿಯುತವಾಗಿ ಮಂಡಿಸಲು ಯಾವ ಕ್ರೈಸ್ತನೂ ಹಿಂಜರಿಯಬೇಕಾಗಿಲ್ಲ. ಸಮ್ಮೇಳನದಲ್ಲಿ ಪ್ರಚಂಡ ಜನಸಮೂಹ ನೆರೆಯುವಂತಾದಾಗ ಆ ಸುವರ್ಣಾವಕಾಶವನ್ನು ಉಪಯೋಗಿಸಿಕೊಂಡು ಭಗವಂತ ಹೇಗೆ ತನ್ನ ಸತ್ಯವನ್ನು ಮೊಳಗುತ್ತಾನೆ ಮತ್ತು ಹೇಗೆ ಕ್ರಿಸ್ತನ ಮುಂದೆ ಪ್ರತಿಯೊಬ್ಬನೂ ಮಂಡಿಯೂರಿ ತಲೆಬಾಗುವಂತೆ ಮಾಡುತ್ತಾನೆ ಎಂಬುದು ಅವನಲ್ಲದೆ ಬೇರಾರು ಬಲ್ಲರು. ಹೀಗೆ ಕ್ರೈಸ್ತ ಧರ್ಮದ ಜಾಹೀರಾತಿನ ದೃಷ್ಟಿಯಿಂದ ಸಮ್ಮೇಳನವನ್ನು ನೂರಾರು ಜನ ಬೆಂಬಲಿಸಿದರು. ಈ ಅಭಿಪ್ರಾಯಗಳು ಸರ್ವಧರ್ಮ ಸಮ್ಮೇಳನದ ಉನ್ನತ ಆದರ್ಶಕ್ಕೆ ತದ್ವಿರುದ್ಧವಾಗಿದೆ ಎಂಬುದು ಅದರ ಅಧ್ಯಕ್ಷರಾದ ಡಾಕ್ಟರ್ ಬರೋಸ್ರಿಗೂ ಹೊಳೆಯಲಿಲ್ಲ. ಅವರು ತಮ್ಮ ಉದಾತ್ತ ಭಾವನೆಯನ್ನು ಆಪ್ಯಾಯಮಾನವಾದ ಮಾತುಗಳಲ್ಲಿ ವ್ಯಕ್ತಪಡಿಸಿದರು. ಕ್ರೈಸ್ತ ಧರ್ಮವು ಇತರ ಎಲ್ಲ ಧರ್ಮಗಳ ಸ್ಥಾನವನ್ನು ಆಕ್ರಮಿಸಬೇಕಾಗಿದೆ ಎಂದು ನಾವು ನಂಬುತ್ತೇವೆ, ಏಕೆಂದರೆ ಅದು ಇತರೆಲ್ಲ ಧರ್ಮಗಳಲ್ಲಿರುವ ಸತ್ಯವನ್ನೂ ತನ್ನಲ್ಲಿ ಹೊಂದಿರುವುದಲ್ಲದೆ ಅವುಗಳಲ್ಲಿ ಇಲ್ಲದಿರುವ ಅತಿ ಮುಖ್ಯ ಅಂಶವಾದ ಪಾಪ ವಿಮೋಚನೆಯ ಭರವಸೆಯನ್ನು ನೀಡುತ್ತದೆ. ಬೆಳಕಿಗೆ ಕತ್ತಲೆಯೊಂದಿಗೇನೂ ಸಂಬಂಧವಿಲ್ಲದಿದ್ದರೂ ನಸು ಬೆಳಕಿನೊಂದಿಗೆ ಅದು ನಿಶ್ಚಿತವಾಗಿಯೂ ಒಡನಾಟವನ್ನಿಟ್ಟುಕೊಂಡಿದೆ. ಆದ್ದರಿಂದ ಶಿಲುಬೆಯ ಪೂರ್ಣ ಬೆಳಕನ್ನು ಹೊಂದಿರುವವರು ಮೊಸಕು ಬೆಳಕಿನಲ್ಲಿ ತಡಕಾಡುತ್ತಿರುವವರಿಗೆ ಸಹೃದಯ ಭ್ರಾತೃಭಾವದಿಂದ ಸಹಾನುಭೂತಿ ತೋರಬೇಕಾಗಿದೆ. ಆದರೆ ಇಲ್ಲಿ ಇನ್ನೊಂದು ಮಾತನ್ನು ಹೇಳಲೇಬೇಕು. ಹೆಚ್ಚಿನ ಕ್ರೈಸ್ತ ಧರ್ಮಾಧಿಕಾರಿಗಳ ಅಪಪ್ರಚಾರ ಹಾಗೂ ಆಧುನಿಕ ನಾಗರಿಕತೆಯ ಉಗ್ರ ಭೌತಿಕವಾದದ ನಡುವೆಯೂ ಸಹಸ್ರಾರು ಸ್ತ್ರೀ ಪುರುಷರು ದಿವ್ಯೋದ್ದೇಶವೊಂದರ ಈಡೇರಿಕೆಗಾಗಿ ಸರ್ವಧರ್ಮ ಸಮ್ಮೇಳನವನ್ನು ಕಾತರದ ಕಣ್ಣಿನಿಂದ ಎದುರು ನೋಡುತ್ತಿದ್ದರು. ಏಕೆಂದರೆ ಆಧ್ಯಾತ್ಮಿಕ ಸತ್ಯಗಳು ಎಲ್ಲೇ ಕಾಣಸಿಗಲಿ ಅವುಗಳನ್ನು ಅನ್ವೇಷಿಸುವ ಹಾಗೂ ಬಿಚ್ಚು ಮನಸ್ಸಿನಿಂದ ಸ್ವಾಗತಿಸುವ ಪ್ರಾಮಾಣಿಕ ಬುದ್ಧಿ ಅಮೆರಿಕದ ಜನರಲ್ಲಿತ್ತು. ಆದರೆ ಜನರು ಹೀಗೆ ಆಧ್ಯಾತ್ಮಿಕತೆಗಾಗಿ ಕಾತರರಾಗಿದ್ದರೂ ನಿಜವಾದ ಉದಾರತೆಗೆ ಒಟ್ಟಾರೆ ಸಮಾಜದ ಅಥವಾ ಕ್ರೈಸ್ತ ಧರ್ಮಾಧಿಕಾರಿಗಳ ಬೆಂಬಲವಿರಲಿಲ್ಲ. ಆದರೆ ವಿಡಂಬನೆಯ ಸಂಗತಿ ಏನೆಂದರೆ, ಸರ್ವಧರ್ಮ ಸಮ್ಮೇಳನವು ಪ್ರಚಾರದ ಉದ್ದೇಶದಿಂದಲೇ ಯೋಜಿತಗೊಂಡಿತ್ತಾದರೂ ಅಂತಿಮವಾಗಿ ಅದು ಮತಾಂಧತೆಯ ವಿನಾಶಕ್ಕೆ ಎಡೆಮಾಡಿಕೊಟ್ಟಿತು. ಈ ಐತಿಹಾಸಿಕವೂ ಅಭೂತಪೂರ್ವವೂ ಆದ ಸರ್ವಧರ್ಮ ಸಮ್ಮೇಳನವು ನಡೆಯಲಿದ್ದುದು ಶಿಕಾಗೋದ ಮಿಚಿಗನ್ ಅವೆನ್ಯೂನಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟಿದ್ದ ಆರ್ಟ್ ಇನ್ಸ್ಟಿಟ್ಯೂಟ್ ಎಂಬ ಭವ್ಯ ಕಟ್ಟಡದಲ್ಲಿ. ಇಲ್ಲಿ 17 ದಿನಗಳ ಕಾಲ ನಡೆದ ವೈಭವಪೂರ್ಣ ಸಮ್ಮೇಳನದಲ್ಲಿ ಮಾನವತೆಯ ಭಾರೀ ಸಮೂಹ ಪಾಲ್ಗೊಂಡಿತು. ಇದರಲ್ಲಿ ವಿಶ್ವದ ಅತ್ಯಂತ ವಿಖ್ಯಾತ ವ್ಯಕ್ತಿಗಳು ಸೇರಿದ್ದರು. ಸಭಿಕರ ಪೈಕಿ ಎಲ್ಲ ರಂಗಗಳಿಗೂ ಸೇರಿದ ಪ್ರಮುಖರಿದ್ದರು. ಸುಪ್ರಸಿದ್ಧರಾದ ಅನೇಕ ಪಾಶ್ಚಾತ್ಯ ತತ್ವಶಾಸ್ತ್ರಜ್ಞರು ಪ್ರತಿದಿನವೂ ಸಮ್ಮೇಳನದಲ್ಲಿ ಹಾಜರಿರುತ್ತಿದ್ದರು. ಪ್ರತಿನಿಧಿಗಳಲ್ಲಿ ಕೆಲವರು ವಿಭಿನ್ನ ಕ್ರೈಸ್ತ ಪಂಗಡಗಳಿಗೆ ಸೇರಿದ ಉನ್ನತ ಧರ್ಮಾಧಿಕಾರಿಗಳು. ಸಮ್ಮೇಳನದ ಮುಖ್ಯ ಸಭೆ ನಡೆಯುತ್ತಿದ್ದುದು ಈ ಕಟ್ಟಡದ ಹಾಲ್ ಆಫ್ ಕೊಲಂಬಸ್ ಎಂಬ ಸಭಾಭವನದಲ್ಲಿ. ಇದರಲ್ಲಿ ಸುಮಾರು 4,000 ಜನರು ಕುಳಿತುಕೊಳ್ಳಲು ಅವಕಾಶವಿತ್ತು. ಆದರೆ ಬರಬರುತ್ತಾ ಜನಸಂದಣಿ ಹೆಚ್ಚಾಗುತ್ತಾ ಬಂದು 4ನೆಯ ದಿನ ಭವನದ ಪಕ್ಕದ ಹಾಲ್ ಆಫ್ ವಾಷಿಂಗ್ಟನ್ ಎಂಬ ಮತ್ತೊಂದು ಭವನದಲ್ಲೂ ಜನ ತುಂಬಿದ್ದರು. ಅವರಿಗಾಗಿ ಅಂದು ಇಡೀ ಕಾರ್ಯಕ್ರಮವನ್ನು ಪುನರಾವರ್ತನೆ ಮಾಡಲಾಯಿತು. ಆದರೆ 5ನೆಯ ದಿನದಿಂದ ಸರ್ವಧರ್ಮ ಸಮ್ಮೇಳನದ ವೈಜ್ಞಾನಿಕ ವಿಭಾಗದಲ್ಲಿ ಕಾರ್ಯಕ್ರಮಗಳು ಪ್ರಾರಂಭವಾದವು. ಈ ವೈಜ್ಞಾನಿಕ ವಿಭಾಗದಲ್ಲಿ ವಿವಿಧ ಧರ್ಮಗಳ ಉಗಮ, ಅವುಗಳ ಪ್ರಮಾಣ ಗ್ರಂಥಗಳು ಹಾಗೂ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ
ಶಾಸ್ತ್ರೀಯವಾದ ಅಧ್ಯಯನ ಚರ್ಚೆಗಳು ನಡೆಯುತ್ತಿದ್ದವು. ಈ ಕಾರ್ಯಕ್ರಮಗಳು ಹಾಲ್ ಆಫ್ ವಾಷಿಂಗ್ಟನ್ನಲ್ಲಿ ನಡೆಯುತ್ತಿದ್ದು, ಸಭಿಕರು ಈ 2 ಸಭಾಭವನಗಳಲ್ಲಿ ಹಂಚಿ ಹೋಗುತ್ತಿದ್ದರು. ವೈಜ್ಞಾನಿಕ ವಿಭಾಗದ ಸಭೆಗಳನ್ನು ಉದ್ದೇಶಿಸಿ ಸ್ವಾಮೀಜಿ ಅನೇಕ ಉಪನ್ಯಾಸಗಳನ್ನು ನೀಡುವುದನ್ನು ಮುಂದೆ ನೋಡಲಿದ್ದೇವೆ. 1893 ಸೆಪ್ಟೆಂಬರ್ 11ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಸರ್ವಧರ್ಮ ಸಮ್ಮೇಳನವು ಪ್ರಾರಂಭವಾಯಿತು. ಆ ಭವ್ಯವಾದ ಸಭಾಂಗಣವು ಅದಕ್ಕೆ ಮುಂಚಿತವಾಗಿ ಬಹಳ ಹೊತ್ತಿನಿಂದಲೇ ಕಿಕ್ಕಿರಿದು ತುಂಬಿತ್ತು. ಪ್ರಾರಂಭವನ್ನು ಸೂಚಿಸಲು ನವ ಸ್ವಾತಂತ್ರ್ಯ ಗಂಟೆ 10 ಸಲ ಬಾರಿಸಿತು. ಸಮಸ್ತ ಮಾನವ ಜನಾಂಗದ ಮತಧರ್ಮಗಳ ಪ್ರತಿನಿಧಿಗಳು ಮೆರವಣಿಗೆಯಲ್ಲಿ ಬಂದು ವೇದಿಕೆಯ ಮೇಲೆ ಆಸೀನರಾದರು. ವೇದಿಕೆಯ ನಡುಭಾಗದಲ್ಲಿ ಅಮೆರಿಕದ ರೋಮನ್ ಕ್ಯಾಥೋಲಿಕರ ಅತ್ಯುನ್ನತ ಧರ್ಮಗುರುಗಳಾದ ಕಾರ್ಡಿನಲ್ ಗಿಬ್ಬನ್ಸ್ ಕುಳಿತಿದ್ದರು. ಅವರ 2 ಪಕ್ಕಗಳಲ್ಲಿ ವಿವಿಧ ವೇಷಭೂಷಣಧಾರಿಗಳಾದ ಪ್ರತಿನಿಧಿಗಳು ಕುಳಿತಿದ್ದರು. ಇವರೆಲ್ಲರ ನಡುವೆ ದಿವ್ಯವಾದ ಕಿತ್ತಳೆ ಬಣ್ಣದ ನಿಲುವಂಗಿಯನ್ನು, ಪೀತವರ್ಣದ ಭರ್ಜರಿ ಪೇಟವನ್ನೂ ಧರಿಸಿದ್ದ ಸ್ವಾಮೀಜಿ ಭಾವಭರಿತರಾಗಿ ರಾಜಗಾಂಭೀರ್ಯದಿಂದ ಕುಳಿತಿದ್ದರು. ತಮ್ಮ ವಿಶಿಷ್ಟ ಉಡುಪಿನಿಂದಲೂ ಭವ್ಯ ವ್ಯಕ್ತಿತ್ವದಿಂದಲೂ ಸಮಸ್ತ ಸಭಿಕರ ಗಮನ ಸೆಳೆದಿದ್ದರು. ಸಾಂಪ್ರದಾಯಿಕ ಪ್ರಾರ್ಥನೆಗಳೊಂದಿಗೆ ಸಮ್ಮೇಳನವು ಪ್ರಾರಂಭವಾಯಿತು. ಮೊದಲ ದಿನವು ಸಮ್ಮೇಳನದ ಸಂಘಟಕರಿಂದ ಸ್ವಾಗತ ಭಾಷಣಗಳಿಗೆ ಹಾಗೂ ಪ್ರತಿನಿಧಿಗಳ ಪ್ರತಿಕ್ರಿಯೆಗಳಿಗೆ ಮೀಸಲಾಗಿತ್ತು. ಮೊದಲಿಗೆ ಸ್ವಾಗತ ಸಮಿತಿಯ 7 ಜನ ಅಧಿಕಾರಿಗಳು ತಮ್ಮ ಉಜ್ವಲ ವಾಗ್ವೈಖರಿಯನ್ನು ಮೆರೆಸುತ್ತಾ ಸುದೀರ್ಘ ಭಾಷಣಗಳನ್ನು ಮಾಡಿದರು. ಬಳಿಕ ಪ್ರತಿನಿಧಿಗಳು ಒಬ್ಬೊಬ್ಬರಾಗಿ ಅದಕ್ಕೆ ಉತ್ತರ ಕೊಡುತ್ತಾ ಮಾತನಾಡಿದರು. ಬೆಳಗಿನ ಅಧಿವೇಶನದಲ್ಲಿ 8 ಜನ ಚುಟುಕಾದ ಭಾಷಣಗಳನ್ನು ಮಾಡಿದರು. ಇವರಲ್ಲಿ ಅನೇಕರಿಗೆ ಸಭಾಸದರಿಂದ ಅತ್ಯಂತ ಉತ್ತೇಜನಕಾರಿಯಾದ ಪ್ರತಿಕ್ರಿಯೆ ಸಿಕ್ಕಿತು. ಬ್ರಾಹ್ಮ ಸಮಾಜದ ಪ್ರತಿನಿಧಿ ಪ್ರತಾಪ್ ಚಂದ್ರ ಮಜುಮ್ದಾರ್ ಬ್ರಾಹ್ಮ ಸಮಾಜವನ್ನು ಒಂದು ಸ್ವತಂತ್ರ ಮತವೆಂದು ಪರಿಗಣಿಸಿ ವಿಶೇಷ ಪ್ರಾತಿನಿಧ್ಯ ನೀಡಲಾಗಿತ್ತು. ಪ್ರತಾಪ್ ಚಂದ್ರ ಮಜುಮ್ದಾರ್ ಹಾಗೂ ಶ್ರೀಲಂಕಾದ ಬೌದ್ಧರ ಪ್ರತಿನಿಧಿ ಧರ್ಮಪಾಲ ಇವರಿಗೂ ಸಭಿಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತು. ವೇದಿಕೆಯ ಮೇಲೆ ಕುಳಿತಿದ್ದ ಸ್ವಾಮೀಜಿ ಆಗುಹೋಗುಗಳನ್ನೆಲ್ಲ ಮೌನವಾಗಿ ವೀಕ್ಷಿಸುತ್ತಿದ್ದರು. ನಿಜಕ್ಕೂ ಆ ಭವ್ಯ ಸಭಾಂಗಣದ ಕುರ್ಚಿಗಳಲ್ಲೂ ಎತ್ತರದ ಗ್ಯಾಲರಿಗಳಲ್ಲೂ ಕಿಕ್ಕಿರಿದು ತುಂಬಿದ್ದ ಜನಸಾಗರವನ್ನು ನೋಡಿದರೆ ಅದರ ಮುಂದೆ ನಿಂತು ಮಾತನಾಡಲು ಎಂತಹ ನುರಿತ ಭಾಷಣಕಾರನಿಗೂ ಒಂದು ಕ್ಷಣ ದಿಗಿಲಾಗದಿರದು. ಅಂತಹ ಮಹಾಬುದ್ಧಿಮತ್ತೆಯ ತೀಕ್ಷ್ಣ ವಿಮರ್ಶಕರಾದ ಸಹಸ್ರಾರು ಸಭಿಕರ ಮುಂದೆ ನಿಂತು ಸುಸಂಬದ್ಧವಾಗಿ ವಿಚಾರಗಳನ್ನು ಮಂಡಿಸಲು ಬಲವಾದ ಆತ್ಮವಿಶ್ವಾಸ, ಆತ್ಮಶಕ್ತಿಗಳಿರಬೇಕಾಗುತ್ತದೆ. ಆ ಭವ್ಯ ವೇದಿಕೆಯ ಮೇಲೆ ಕುಳಿತ ಸ್ವಾಮೀಜಿ ಅಸಂಖ್ಯಾತ ಸಭಿಕರ ಕುತೂಹಲಭರಿತ ಕಣ್ಣುಗಳು ವೇದಿಕೆಯ ಮೇಲೆ ನಿಂತು ಮಾತನಾಡುತ್ತಿರುವ ಪ್ರತಿನಿಧಿಗಳನ್ನೇ ದಿಟ್ಟಿಸಿ ನೋಡುತ್ತಾ ಅವರಾಡುವ ಮಾತುಗಳಿಗೆ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುವ ಪರಿಯನ್ನು ಗಮನಿಸಿದರು. ಆ ವಿಶ್ವವೇದಿಕೆಯ ಮೇಲೆ ತಮ್ಮ ಅಕ್ಕಪಕ್ಕದಲ್ಲಿ ಅಧಿಕಾರಯುತವಾದ ಗಂಭೀರ ಮುಖಮುದ್ರೆ ಧರಿಸಿ ಕುಳಿತಿದ್ದ ಕ್ರೈಸ್ತ ಧರ್ಮಾಧಿಕಾರಿಗಳ ವೈಭವವನ್ನು ಕಂಡರು. ಈ ಹಿಂದೆ ಸ್ವಾಮೀಜಿ ಇಂತಹ ಬೃಹತ್ ಸಭೆಯೊಂದನ್ನು ಉದ್ದೇಶಿಸಿ ಮಾತನಾಡುವುದಿರಲಿ, ಕಣ್ಣಿನಿಂದ ಕಂಡೂ ಇರಲಿಲ್ಲ. ಈ ವೈಭವ, ಈ ಆಡಂಬರಗಳೆಲ್ಲ ಅವರಿಗೆ ತೀರಾ ಹೊಸತು. ಇಂತಹ ದಿವ್ಯಾದ್ಭುತ ಕಾರ್ಯಕ್ರಮದಲ್ಲಿ ತಮ್ಮಂತಹ ಒಬ್ಬ ಬಡ ಸನ್ಯಾಸಿಗೇನು ಕೆಲಸ? ಇಂತಹ ಅತ್ಯುನ್ನತ ಮಟ್ಟದ ಭಾಷಣಕಾರರಿಗೆ ಸರಿಸಮನಾದದ್ದು ತಮ್ಮಲ್ಲೇನಿದೆ ಎಂದು ಸ್ವಾಮೀಜಿ ಅಚ್ಚರಿಯಿಂದ ಆಲೋಚಿಸಿದರು. ಇಂತಹ ಸಭಿಕರನ್ನುದ್ದೇಶಿಸಿ ತಾವೇನು ಮಾತನಾಡಲು ಸಾಧ್ಯ? ಏನು ಮಾತನಾಡಿದರೆ ತಾನೇ ಏನಾದೀತು ಎಂದು ಅವರ ಎದೆ ಅಳುಕಿತು. ಆದರೆ ಅವರಿಂದಲೇ ಅದ್ಭುತವೊಂದು ನಡೆಯಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಸ್ವತಃ ಸ್ವಾಮೀಜಿಗೂ ಅದರ ಪರಿವೇ ಇಲ್ಲ. ಆದರೆ ಸಮಸ್ತ ಸಭಿಕರು ಆ ಭವ್ಯ ವೇದಿಕೆಯ ಮೇಲೆ ಬಗೆ ಬಗೆಯ ಪೋಷಾಕುಗಳನ್ನು ಧರಿಸಿ ಕುಳಿತ ಪ್ರತಿನಿಧಿಗಳ ಪೈಕಿ ದಿವ್ಯ ತೇಜಸ್ಸಿನಿಂದ ಕೂಡಿದ ಸ್ವಾಮಿ ವಿವೇಕಾನಂದರನ್ನೇ ವಿಶೇಷ ಆಸಕ್ತಿಯಿಂದ ನೋಡುತ್ತಿದ್ದರು. ಈ ಅಪರಿಚಿತ ವ್ಯಕ್ತಿ ಯಾರಿರಬಹುದು?
ಈತ ಏನು ಮಾತನಾಡಬಹುದು ಎಂದು ಕುತೂಹಲ ತಾಳಿದ್ದರು. ಸ್ವಾಮೀಜಿ ಮಾತ್ರ ಇತರ ಭಾಷಣಕಾರರ ವಾಗ್ವೈಖರಿಯನ್ನು ಕೇಳಿ ಬೆರಗಾಗಿ ಕುಳಿತಿದ್ದರು. ಎಲ್ಲರೂ ತಮ್ಮ ಭಾಷಣಗಳನ್ನು ಬರೆದುಕೊಂಡು ಸಭೆಯನ್ನೆದುರಿಸಲು ಸಿದ್ಧರಾಗಿ ಬಂದಿದ್ದರು. ಆದರೆ ಸ್ವಾಮೀಜಿ ಭಾಷಣವನ್ನು ಸಿದ್ಧಪಡಿಸಿಕೊಂಡಿರಲೂ ಇಲ್ಲ, ಏನು ಮಾತನಾಡಬೇಕೆಂದು ಆಲೋಚಿಸಿರಲೂ ಇಲ್ಲ. ತಮ್ಮ ಮೂರ್ಖತನಕ್ಕಾಗಿ ಸ್ವಾಮೀಜಿ ತಮ್ಮನ್ನೇ ಹಳಿದುಕೊಂಡರು. ಕಡೆಗೊಮ್ಮೆ ಅವರ ಸರದಿ ಬಂತು. ಸಭಾಧ್ಯಕ್ಷರಾದ ಚಾರ್ಲ್ಸ್ ಬಾನಿಯವರು ಭಾಷಣ ಮಾಡಲು ಸ್ವಾಮೀಜಿಯನ್ನು ಆಹ್ವಾನಿಸಿದರು. ಆದರೆ ಸ್ವಾಮೀಜಿ ಈಗಲೇ ಬೇಡ, ಆಮೇಲೆ ಮಾಡುತ್ತೇನೆ ಎಂದರು. ಮತ್ತೊಬ್ಬರು ಮಾತನಾಡಿದ ಮೇಲೆ ಈಗ ಮಾತನಾಡಿ ಎಂದು ಅಧ್ಯಕ್ಷರು ಹೇಳಿದಾಗ ಮತ್ತೆ ಸ್ವಾಮೀಜಿ ಆಮೇಲೆ ಮಾತನಾಡುತ್ತೇನೆ ಎಂದರು. ಇದು ಹೀಗೆಯೇ 3-4 ಸಲ ನಡೆದಾಗ ಅಧ್ಯಕ್ಷರು ಇವರೇನು ಉಪನ್ಯಾಸ ಮಾಡುವುದೇ ಇಲ್ಲವೋ ಹೇಗೆ ಎಂದು ಅಚ್ಚರಿಗೊಂಡರು. ಕಡೆಗೊಮ್ಮೆ ಅವರೀಗ ಮಾತನಾಡಲೇಬೇಕೆಂದು ಅಧ್ಯಕ್ಷರು ಹೇಳಿದರು. ಸ್ವಾಮೀಜಿಯ ಪಕ್ಕದಲ್ಲಿ ಕುಳಿತಿದ್ದ ಬಾನೆಟ್ ಮಾರಿ ಎಂಬ ಫ್ರೆಂಚ್ ಪಾದ್ರಿಗಳು ಸ್ವಾಮೀಜಿಯನ್ನು ಪ್ರೋತ್ಸಾಹಿಸಿ ಧೈರ್ಯ ತುಂಬಿದರು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.